ಎಲ್ಲರಿಗೂ ಶುಭ ಮುಂಜಾನೆಯನ್ನ ವಂದನೆಗಳನ್ನ ಕೋರುತ್ತಾ ಪ್ರಥಮವಾಗಿ ನಮ್ಮ ಕನ್ನಡದ ಪಠ್ಯ ಪುಸ್ತಕವಾದಂತಹ ಪ್ರಥಮ ಪಾಠವಾದಂತಹ ನಮ್ಮ ಭಾಷೆಯನ್ನ ನಾವು ಈಗಾಗಲೇ ಕಲ್ತಿದ್ದೀವಿ. ನೀವು ಕೂಡ ಕಲ್ತೀರಿ, ನಾನು ಕೂಡ ಅದರ ಕಲ್ತೀನಿ. ಅದರೊಳಗ ಕವಿಗಳಾದಂತಹ ಎಂ ಮರಿಯಪ್ಪ ಭಟ್ಟರವರು, ನಮ್ಮ ಹೆಮ್ಮೆಯಾದಂತಹ ಎಂ ಮರಿಯಪ್ಪ ಭಟ್ಟರು ನಮ್ಮ ಶಾಲೆಗೆ ಬಂದಿದ್ದಂತಹ ಈ ಒಂದು ನಮ್ಮ ಸುಂದರವಾದಂತಹ ಶಾಲೆಗೆ ಬಂದಿದ್ದಾರೆ, ಆಗಮಿಸಿದ್ದಾರೆ. ಅವರನ್ನು ನಾವು ತುಂಬಾ ಹೃದಯದಿಂದ ಸ್ವಾಗತಿಸಿಕೊಳ್ಳೋಣ ಎಂದು ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ. ಸುಂದರವಾದಂತಹ ಶಾಲೆಗೆ ನೀವು ಬಂದಿದ್ಕ ನಮ್ಗೆ ತುಂಬಾ ಸಂತೋಷ ಆಗೈತ್ರಿ. ನಿಮ್ಮ ಬಗ್ಗೆ ನಾವು ಎದಕ್ಕೆ ಕರ್ಸೀವಿ ಅಂತಂದ್ರೆ ನಮ್ಗೆ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಜೀವನ ಚರಿತ್ರೆನ ತಿಳ್ಕೊಬೇಕಾಗಿತ್ತು. ಎರಡೆರಡು ಕ್ವಶನ್ ಕೇಳ್ತೀವಿ, ಜಾಸ್ತಿ ಏನು ಹೇಳ್ತಿ. ನಿಮ್ದು ಮೊದಲಿಂದಾಗಿ ಏನು ಕೇಳ್ಬೇಕಂದ್ರೆ ನಿಮ್ಮ ಹೆಸರು ಏನು ಹೇಳ್ತೀವಿ? ನನ್ನ ಹೆಸರು ಎಂ ಮರಿಯಪ್ಪ ಭಟ್ ಅಂತ. ನೀವು ಎಲ್ಲಿ ಜನಿಸಿದ್ರಿ? ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದ್ದೇವೆ. ಯಾವಾಗ ಜನಿಸಿದ್ದೀರಿ? 1906ರಲ್ಲಿ. ನೀವು ಯಾವ ಯಾವ ಭಾಷೆಗಳಲ್ಲಿ ತುಲನಾತ್ಮಕ ಅಧ್ಯಯನವನ್ನು ನಡೆಸಿದ್ದೀರಿ? ದ್ರಾವಿಡ ಭಾಷೆಯಲ್ಲಿ ತುಲನಾತ್ಮಕ ಸೇವೆ. ನೀವು ಯಾವ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ? ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇರಿದ್ದೇವೆ. ನೀವು ಯಾವ ಯಾವ ಕೃತಿಗಳನ್ನು ರಚಿಸಿದ್ದೀರಿ? ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದೇವೆ. ಇಂತಹ ಕವಿಗಳನ್ನ ಎತ್ತಂತ ನಿಮ್ಮ ತಂದೆ ತಾಯಿ ಹೆಸರೇನು? ನನ್ನ ತಂದೆಯ ಹೆಸರು ಗೋವಿಂದ ಭಟ್, ನನ್ನ ತಾಯಿ ಕಾವೇರಿ. ನಿಮ್ಮ ಮಗಳ ಹೆಸರೇನು? ಶಾರದಾ. ನಿಮ್ಮ ಮಗಳು ಕೂಡ ನಿಮ್ಮ ಒಂದು ಕೃತಿಗಳನ್ನು ಸಂಪಾದಿಸಿ ಅವರು ಕೂಡ ಒಬ್ಬ ಅವರು ಕೂಡ ಕವಿಯತ್ರಿಯಾಗಿ ನಮ್ಮ ಕನ್ನಡಕ್ಕೆ ಬಹಳ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ಕೇಳ್ತೀನಿ. ನೀವು ಯಾವ ಯಾವ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀರಿ ಕನ್ನಡದಲ್ಲಿ? ಕರ್ನಾಟಕ ಸರ್ಕಾರ ಅಕಾಡೆಮಿ ಪುರಸ್ಕಾರ ಇನ್ನೂ ಮುಂತಾದ ಪುರಸ್ಕಾರವನ್ನು ನನ್ನ ಕಳಿಸಿ. ಈ ಒಂದು ನಮ್ಮ ಭಾಷೆ ಅನ್ನೋದು ಯಾಕೆ ರಚಿಸ್ಬೇಕಂತ ನಿಮ್ಮ ಮನಸ್ಸೊಳಗೆ? ಅಂದರೆ ನಮ್ಮ ಭಾಷೆ ಇನ್ನೂ ಉನ್ನತವಾಗಿ ಬೆಳೀಲಿ, ನಮ್ಮ ಭಾಷೆ ಎಲ್ಲ ದೇಶಾದ್ಯಂತ ಸಾಗಲಿ ಅಂತ ನಮ್ಮ ಭಾಷೆ ಎಂಬ ಗದ್ಯವನ್ನು ನಂಬಿಕೆ. ಹಂಗಾದ್ರೆ ಕನ್ನಡ ಸ್ವಾಭಿಮಾನದ ಕವಿಗಳಲ್ಲಿ ಒಬ್ಬರಾದ್ರಿ ಅಂತ. ಇದು ನಮ್ಮ ಭಾಷೆಯನ್ನ ಯಾವ ಇದರಿಂದ ಕೃತಿಯಿಂದ ಆಯ್ದುಕೊಂಡಿದ್ದೀರಿ? ಕನ್ನಡ ಸಂಸ್ಕೃತಿ ಪ್ರಬಂಧದಿಂದ ಆಯ್ದುಕೊಳ್ಳಲು. ಇವರು ಹೊರನಾಡಿನಲ್ಲಿ ಕನ್ನಡದಲ್ಲಿ ಕೆಲಸವನ್ನ ಮಾಡಿದಂತ ಅಪ್ರತಿಮ ಕವಿಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ಸಾಧನೆಯನ್ನ ಮಾಡ್ತಿದ್ದಾರೆ ಇವರು. ಈ ಒಂದು ಶಾಲೆಗೆ ನಮ್ಗೆ ಆಗಮಿಸಿ ಒಂದೆರಡು ಅವರ ಬಗ್ಗೆ ಹೇಳಿದ್ದಕ್ಕೆ ನಾನು ತುಂಬಾ ಹೃದಯದಿಂದ ಧನ್ಯವಾದಗಳನ್ನು ಕೋರ್ತೀನಿ. ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ಕೂಡ ನಿಮಗೆ ಧನ್ಯವಾದಗಳನ್ನು ಕೋರ್ತಾ ನಿಮ್ಮನ್ನ ಬಿಳ್ಕೊಡ್ತೀವಿ.